ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೇಲಿಂಗಲ್ಲಿ ಮೇಲ್ ಮರ್ಜ್ ಅಂತ ಹೇಳಿ ಟಾಪಿಕ್ ಬರುತ್ತೆ. ಸೊ ಮೇಲ್ ಮರ್ಜ್ ಅಂತ ಅಂದರೆ ಏನು? ಕ್ರಿಯೇಟಿಂಗ್ ದ ಮೇನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ದ ಟೆಂಪ್ಲೇಟ್ ಅಂದರೆ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಮೇಲ್ ಮರ್ಜ್ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 10 to 15 ಮೆಂಬರ್ಸಿಗೆ ನಾವು ಸೇಮ್ ಮೆಸೇಜನ್ನೇ ಟೈಪ್ ಮಾಡಬೇಕಾಗುತ್ತೆ. ಸೊ ಟೈಪ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಸೊ ನೇಮ್ನ ಅಡ್ರೆಸ್ಸನ್ನು ಅಟ್ ಎ ಟೈಮಿಗೆ ನಾವು ಚೇಂಜಸ್ ಮಾಡಬೇಕು ಅಂತ ಅಂದರೆ ಮೇಲ್ ಮರ್ಜನ್ನು ಯೂಸ್ ಮಾಡ್ಕೊತೀವಿ. ಸೊ ಮೇಲ್ ಮರ್ಜ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಲೆಟರ್ನ ಟೈಪ್ ಮಾಡ್ಕೊಳ್ಳೋಣ. So first to address, then name, father name, address, okay. Then city, taluk. ಸೊ ಈ ಥರ ನಿಮಗೆ ಎಷ್ಟು ಇನ್ಫಾರ್ಮೇಷನ್ಸ್ಗಳು ಬೇಕೋ ಅಷ್ಟು ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡ್ಕೊಳ್ಳಿ. ದೆನ್ ಎಂಟರ್ ಮಾಡಿಬಿಟ್ಟು ಸರ್ ಆರ್ ಮ್ಯಾಡಮ್, ಸಬ್ಜೆಕ್ಟ್. ಸೊ ಸಬ್ಜೆಕ್ಟಿಗೆ ನಿಮಗೆ ಏನು ಅವಶ್ಯಕತೆ ಇರುತ್ತೋ ಸೊ ಆ ಟಾಪಿಕನ್ನು ಬರ್ಕೊಳ್ಳಿ. ದೆನ್ ಸರ್ ಆರ್ ಮ್ಯಾಡಮ್, ಸೊ ಕಾಮ ಅಪ್ಲೈ ಮಾಡಿ ಎಂಟರಿಗೆ. ಸೊ ಇವಾಗ ಒಂದು ವಿಷಯ ಟಾಪಿಕ್ನ ಬರಿಬೇಕು ಅಂತ ಅಂದರೆ ಸೊ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರೋ ಟಾಪಿಕ್ಸ್ನ ನೀವು ಬರ್ಕೊಳ್ಳಿ. ಸೊ ನಾನು ಇವಾಗ ಏನು ಮಾಡ್ತೀನಿ, ರ್ಯಾಂಡಮಾಗಿ ಬರಿಬೇಕು ಅಂದರೆ ಸೊ ಈಕ್ವಲ್ಸ್ ಅಪ್ಲೈ ಮಾಡಿ RAND ಅಂತ ಬರೆದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದೆ ಅಂದರೆ ಸೊ ನನಗೆ ಸಮ್ ಪ್ಯಾರಾಸ್ಗಳು ಬರುತ್ತೆ. ಸೊ ಅದ್ರಲ್ಲಿ ನನಗೆ ಒಂದು ಪ್ಯಾರಾಸ್ ಸಾಕು. ಸೊ ಸೆಲೆಕ್ಟ್ ಮಾಡಿದೆ. ಸೊ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊತೀನಿ. ಸೊ ಎಂಟರ್. ದೆನ್ ಥ್ಯಾಂಕ್ ಯು ಬರಿಬೇಕು. ಥ್ಯಾಂಕ್ ಯು ಆ್ಯಂಡ್ ಯುವರ್ ಫೇತ್ಫುಲಿ ಅಂತ ಬರೀಬೇಕು. ಸೊ ಆಸ್ ಯೂಶುವಲ್ ಎಂಟರ್. ಫೇತ್ಫುಲಿ. ಸೊ ಇದನ್ನು ಸೆಂಟರ್ ಅಲೈನ್ಮೆಂಟ್ ಮಾಡೋಣ. ಯುವರ್ ಫೇತ್ಫುಲಿನ ರೈಟ್. ಓಕೆ, ಸೊ ಇದು ಇವಾಗ ಒಂದು ಲೆಟರ್ ಫಾರ್ಮೆಟ್ ಆಗಿದೆ. ಸೊ ನಾವು ಇದಕ್ಕೆ ನೇಮು, ಫಾದರ್ ನೇಮ್, ಅಡ್ರೆಸ್ ಅನ್ನೋದು ತುಂಬ ಜನಗಳಿಗೆ ಸೆಂಡ್ ಆಫ್ ಮಾಡಬೇಕು ಅಂದರೆ ಸೇಮ್ ಇರೋವಂಥ ಟಾಪಿಕನ್ನು ತುಂಬ ಜನಗಳಿಗೆ ನಾವು ಟೈಪ್ ಮಾಡಬೇಕು ಅಂತ ಅಂದರೆ ಮೇಲ್ ಮರ್ಜನ್ನು ಯೂಸ್ ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಮೇಲಿಂಗಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಮೇಲಿಂಗಲ್ಲಿ ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಇದೆ. ಸೊ ಸ್ಟಾರ್ಟ್ ಮೇಲ್ ಮರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಲಾಸ್ಟ್ ಇದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮೇಲ್ ಮರ್ಜ್ ವಿಝರ್ಡ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಕಡೆ ಸೈಡ್ ನಿಮಗೆ ಈ ಥರ ಒಂದು ಡಾಲರ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಲೆಟರ್ಸಿಗೆ ಮಾಡ್ತಾ ಇದ್ದೀವಿ. ಸೊ ಲೆಟರ್ಸ್ ಮೇಲೆ ಕ್ಲಿಕ್ ಆಗಿದೆ. ಕ್ಲಿಕ್ ಆದಮೇಲೆ ಇಲ್ಲಿ ಸ್ಟಾರ್ಟ್ ಡಾಕ್ಯುಮೆಂಟ್ ಅಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಸೆಲೆಕ್ಟ್ ರೆಸಿಪೆಂಟ್ಸ್ ಅಂತ ಅಂದರೆ ರಿಸೀವ್ ಯಾರು ಮಾಡ್ತಾರೋ ಅವ್ರನ್ನ ರೆಸಿಪೆಂಟ್ಸ್ ಅಂತ ಕರಿತೀವಿ. ಸೊ ಸೆಲೆಕ್ಟ್ ರೆಸಿಪೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಮಗೆ ಟೈಪ್ ಎ ನ್ಯೂ ಲೀಸ್ಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಕ್ರಿಯೇಟಲ್ಲಿ ಏನಿದೆ ಅಂದರೆ ಈ ಥರ ಒಂದು ಅಡ್ರೆಸ್ ಲಿಸ್ಟಿಂದ ಬರುತ್ತೆ. ಸೊ ಅಡ್ರೆಸ್ ಲಿಸ್ಟಲ್ಲಿ ಏನಿದೆ ಟೈಟಲ್ಲು, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಂಪ್ನಿ ನೇಮ್ ಅಂತ ಇದೆ. ಸೊ ನಮಗೆ ಇಲ್ಲಿ ಅವಶ್ಯಕತೆ ಇರೋದು ನೇಮು, ಫಾದರ್ ನೇಮು, ಅಡ್ರೆಸ್, ಸಿಟೀಸ್ ಅಂತ ಹೇಳಿ ಅವಶ್ಯಕತೆ ಇರುವಂಥದ್ದು. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಇವನ್ನೆಲ್ಲ ಡಿಲೀಟ್ ಮಾಡ್ಕೊಬೇಕು ಅಂತ ಅಂದರೆ ಕಸ್ಟಮೈಸ್ ಕಾಲಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕಸ್ಟಮೈಸ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದಿಷ್ಟು ಏನು ಮಾಡ್ತೀನಿ, ಡಿಲೀಟ್ ಮಾಡ್ಕೊತ ಬರ್ತೀನಿ. ಸೊ ಎಸ್ ಡಿಲೀಟ್, ಎಸ್ ಡಿಲೀಟ್, ಎಸ್ ಡಿಲೀಟ್, ಎಸ್ ಡಿಲೀಟ್, ಎಸ್ ಡಿಲೀಟ್, ಇಷ್ಟು ಫುಲ್ಲು ನಾವು ಡಿಲೀಟ್ ಮಾಡ್ಕೊಬೇಕು. ಡಿಲೀಟ್. ಇದಿಷ್ಟು ಕೂಡ ಡಿಲೀಟ್ ಆದಮೇಲೆ ಸೊ ನಾವು ಆ್ಯಡ್ ಮಾಡ್ಕೊಬೇಕು. ಸೊ ಆ್ಯಡ್ ಹೆಂಗೆ ಮಾಡ್ತೀವಿ? ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೀಲ್ಡ್ಸ್ ನೇಮ್ ಏನಿದೆ, ನಮಗೆ ನೇಮ್ ಅವಶ್ಯಕತೆ ಇದೆ. ಸೊ ನೇಮ್ ಅಂತ ಕೊಟ್ಟು ಓಕೆ ಮಾಡ್ತೀನಿ. ಸೊ ನೇಮ್ ಅಂತ ಆದಮೇಲೆ ನೆಕ್ಸ್ಟ್ ನಮಗೆ ಏನು ಬರುತ್ತೆ? ಸೊ ಫಾದರ್ ನೇಮ್ ಅಂತ ಬರುತ್ತೆ. ಸೊ ಫಾದರ್ ನೇಮ್ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫಾದರ್ ನೇಮ್ ಅಂತ ಕ್ಲಿಕ್ ಮಾಡ್ಕೊಬೇಕು. ಮತ್ತು ಈಗ ಫಾದರ್ ನೇಮ್ ಅಂತ ಟೈಪ್ ಮಾಡ್ಕೊಬೇಕು. ಅಂದರೆ ಇಲ್ಲಿ ಎಫ್ ನೇಮ್ ಅಂತ ಕೊಟ್ಟಿದ್ದೀನಿ. ಸೊ ನಾನು ಎಫ್ ನೇಮ್ ಅಂತಲೇ ತೊಗೊಂಡು ಓಕೆ ಮಾಡ್ತೀನಿ. ದೆನ್ ಮತ್ತೆ ಆ್ಯಡ್ ಸೆಕೆಂಡ್ ದೆನ್ ಬರೋದು ಅಡ್ರೆಸ್, ಓಕೆ. ದೆನ್ ಆ್ಯಡ್ ಸಿಟಿ, ದೆನ್ ಓಕೆ. ಆ್ಯಡ್ TQ ಅಂದರೆ ತಾಲೂಕ್, ಓಕೆ. ದೆನ್ ಆ್ಯಡ್. ಸೊ ಇಷ್ಟು ಅಡ್ರೆಸ್ಗಳಿದೆ. ಸೊ ಅಂದರೆ ನೇಮು, ಫಾದರ್ ನೇಮು, ಅಡ್ರೆಸ್ಸು, ಸಿಟಿ, ತಾಲೂಕು. ಸೊ ಇಷ್ಟು ಇದೆ. ಸೊ ಕ್ಯಾನ್ಸಲ್ ಮಾಡ್ಕೊತೀನಿ. ಸೊ ಇದಿಷ್ಟು ಕೂಡ ಆ್ಯಡ್ ಆಗಿದೆ. ಓಕೆ ಮಾಡ್ತೀನಿ. ಸೊ ಓಕೆ ಆದಮೇಲೆ ಈ ಥರ ನಿಮಗೊಂದು
ಟೈಪಿಂಗ್ ಇನ್ನೊಂದು ಬಾಕ್ಸ್ ಬರುತ್ತೆ. ಇದರಲ್ಲಿ ನೀವು ಟೈಪ್ ಮಾಡ್ಕೊಬೇಕು ಅಂತ ಅಂದರೆ ಸೊ ಏನು ನೇಮ್ ಬೇಕಿದೆ ಅಷ್ಟು, ಅಂದರೆ ಎಷ್ಟು ಜನಕ್ಕೆ ರೆಸಿಪಿಯೆಂಟ್ಸ್ ಅಂದರೆ ರಿಸೀವ್ ಯಾರು ಮಾಡ್ಕೊತಾರೆ ಅದ್ರದ್ದು ನೇಮ್ ಬರ್ಕೊಬೇಕು. ಫಾರ್ ಎಕ್ಸಾಂಪಲ್ ಈಗ ರವಿ ಅಂತ ಇದೆ. ಸೊ ಟ್ಯಾಪ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸೆಲ್ಲಿಗೆ ಜಂಪ್ ಆಗುತ್ತೆ. ದೆನ್ ಫಾದರ್ ನೇಮ್ ಬಂದುಬಿಟ್ಟು ರಂಗಪ್ಪ. ಅವ್ರ ಅಡ್ರೆಸ್ ಅವ್ರಿಗೆ ಅಡ್ರೆಸ್ ಬಂದುಬಿಟ್ಟು ಸಿಟಿ ಸೇಮ್ ಹೊಸದುರ್ಗ. ದೆನ್ ತಾಲೂಕ್ ಹೊಸದುರ್ಗ. ಟ್ಯಾಬ್ ಮಾಡಿದ್ರೆ ಮತ್ತೆ ಸೆಕೆಂಡ್ ಒನಿಗೆ ಬರುತ್ತೆ. ದೆನ್ ರಮೇಶ್. ಟ್ಯಾಬ್. ಹೊಸದುರ್ಗ. ದೆನ್ ತಾಲೂಕ್ ಆಲ್ಸೋ ಹೊಸದುರ್ಗ. ದೆನ್ ಟ್ಯಾಬ್ ಮಾಡ್ತೀನಿ. ಸೊ ಎಷ್ಟು ಜನಕ್ಕೆ ಬೇಕಿದ್ರು ನೀವು ಅದನ್ನು ಸೆಂಡ್ ಅಪ್ ಮಾಡ್ಬೋದು, ಅಂದರೆ ಟೈಪ್ ಮಾಡ್ಕೊಬೋದು. ಸೊ ರವಿ ರಮೇಶ್ ಆದಮೇಲೆ ರಾಜು ಅಂತ ತೊಗೊತೀನಿ. ಸೊ ಫಾದರ್ ನೇಮ್ ಹಾಲೇಶ್, ಸೇಮ್ ಅಡ್ರೆಸ್ ಹೊಸದುರ್ಗ. ಟ್ಯಾಬ್. ದೆನ್ ಸಿಟಿ ಆಲ್ಸೋ ಹೊಸದುರ್ಗ. ದೆನ್ ತಾಲೂಕು ಆಲ್ಸೋ ಹೊಸದುರ್ಗ ಅಂತ ಇದೆ. ಸೊ ಇದಿಷ್ಟು ಆದಮೇಲೆ ಓಕೆ ಮಾಡ್ತೀನಿ. ಸೊ ಓಕೆ ಆದಮೇಲೆ ಇಲ್ಲಿ ಸೇವ್ ಅಂತ ಕೇಳುತ್ತೆ. ಸೊ ಸೇವ್ ಮಾಡಬೇಕಾದ್ರೆ ಏನಾದ್ರು ಒಂದು ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಆದಮೇಲೆ ಸೇವ್ ಕೊಡಿ. ಇಷ್ಟು ಆದಮೇಲೆ ಓಕೆ ಕೇಳುತ್ತೆ, ಓಕೆ ಮಾಡಿ. ಸೊ ಇಲ್ಲಿ ಇನ್ಸರ್ಟ್ ಮೇಲ್ ಮರ್ಜ್ ಹತ್ರ ನೇಮ್, ಫಾದರ್ ನೇಮ್ ಹತ್ರ ಇನ್ಸರ್ಟ್ ಮರ್ಜ್ ಫೀಲ್ಡ್ ಹತ್ರ ಎಫ್ ನೇಮ್. ದೆನ್ ಅಡ್ರೆಸ್ ಹತ್ರ ಇನ್ಸರ್ಟ್ ಮರ್ಜ್ ಫೀಲ್ಡ್ ಹತ್ರ ಕ್ಲಿಕ್ ಮಾಡ್ಕೊಳ್ಳಿ, ಅಡ್ರೆಸ್. ದೆನ್ ಸಿಟಿ ಇನ್ಸರ್ಟ್ ಮರ್ಜ್ ಫೀಲ್ಡ್ ಸಿಟಿ. ದೆನ್ ತಾಲೂಕ್ ಇನ್ಸರ್ಟ್ ತಾಲೂಕ್. ಸೊ ಇದಿಷ್ಟು ಕೂಡ ಬಂದಿದೆ. ದೆನ್ ಪ್ರಿವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಒನ್ ಯಾರ್ದಿದೆ ಅವ್ರದ್ದು ತೋರಿಸುತ್ತೆ. ದೆನ್ ಫಿನಿಶ್ ಆ್ಯಂಡ್ ಮರ್ಜ್ ಹತ್ರ ಬಂದು ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಕೊಟ್ಟು ಓಕೆ ಮಾಡಿದ್ವಿ ಅಂದರೆ ಎಷ್ಟು ಜನ ಕೊಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಅಂದರೆ ಫಸ್ಟ್ ಒನ್ ಯಾರ್ದಿತ್ತು, ರವಿ ಅವ್ರದ್ದಿತ್ತು, ಅವ್ರದ್ದು ಒಂದಾಗಿದೆ. ದೆನ್ ರಮೇಶ್ ಅವರಿಗೂ ಕೂಡ ರಿಟರ್ನ್ ಆಗಿದೆ. ದೆನ್ ರಾಜು ಅವ್ರಿಗೂ ಕೂಡ ರಿಟರ್ನ್ ಆಗಿದೆ. ಸೊ ಈ ಥರ ನಾವು 5 to 10 ಮೆಂಬರ್ಸಿಗೆ ನಾವು ಲೆಟರ್ಸ್ನ ಟೈಪ್ ಮಾಡಬೇಕು ಅಂದರೆ ಸೊ ಮೇಲ್ ಮರ್ಜನ್ ಯೂಸ್ ಮಾಡಿಕೊಂಡು ಟೈಪ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.